ವಿಸ್ತಾರ ನ್ಯೂಸ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಬಾಲ ಕಲಾವಿದರ ಅಭಿನಯಕ್ಕೆ ಇನ್ನು ಮುಂದೆ ಕಂಡೀಷನ್ ಅಪ್ಲೈ ಆಗುತ್ತೆ. ಬಾಲನಟರ ಅಭಿನಯಕ್ಕೆ ಸರ್ಕಾರ ಹೊಸ ಷರತ್ತನ್ನ ಇಲ್ಲಿ ಅಪ್ಲೈ ಮಾಡಿದೆ. ಮನೋರಂಜನಾ ಕ್ಷೇತ್ರದಲ್ಲಿ ಮಕ್ಕಳು ನಟಿಸೋದಕ್ಕೂ ಮುಂಚೆ ಅನುಮತಿಯನ್ನ ಪಡೆಯಲೇಬೇಕು, ಇದು ಕಡ್ಡಾಯ ಅಂತ ಸರ್ಕಾರ ಹೇಳಿದೆ. ಸಿನಿಮಾ ಧಾರಾವಾಹಿಗಳಲ್ಲಿ ನಟನೆಗೆ ಅನುಮತಿ ಬೇಕು. ಈ ಹಿಂದೆ ಯಾರು ಬೇಕಾದರೂ ಯಾವತ್ತು ಬೇಕಾದರೂ ಹೋಗಿ ನಟನೆ ಮಾಡಬಹುದಾಗಿತ್ತು ಬಾಲ ಕಲಾವಿದರು. ಆದರೆ ಇನ್ನು ಮುಂದೆ ನಟಿಸಬೇಕು ಅಂತಾದರೆ ಅನುಮತಿಯನ್ನ ಪಡೆಯಬೇಕು. ಯಾರಿಂದ? ಆಯಾ ಜಿಲ್ಲಾಧಿಕಾರಿಗಳ ಅನುಮತಿಯನ್ನ ಪಡೆಯಬೇಕು. ನೀವು ಯಾವ ಜಿಲ್ಲೆಯವರೋ ಆ ಜಿಲ್ಲೆಗೆ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆಯಬೇಕು. ಮಕ್ಕಳು ನಟಿಸುವ ಕಾರ್ಯಕ್ರಮದ ಆಯೋಜಕರು, ನಿರ್ಮಾಪಕರು ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆಯಬೇಕು. ಯಾರು ಹೋಗಿ ನಟನೆ ಮಾಡ್ತಾರಲ್ವಾ ಬಾಲ ಕಲಾವಿದರು, ಅವರು ಹೋಗಿ ಅನುಮತಿಯನ್ನ ಪಡೆಯಬೇಕೆಂದಿಲ್ಲ. ಯಾರು ಆ ಸಿನಿಮಾದ ಅಥವಾ ಧಾರಾವಾಹಿಯ ಅಥವಾ ರಿಯಾಲಿಟಿ ಶೋನೋ ಏನೋ ಅದರ ಆಯೋಜಕರಿರ್ತಾರೆ, ನಿರ್ಮಾಪಕರಿರ್ತಾರೆ, ಅವರು ಹೋಗಿ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆಯಬೇಕು. ಜೊತೆಗೆ ಇನ್ನೊಂದಷ್ಟು ನಿಯಮಗಳಿದ್ದಾವೆ. 5 ಗಂಟೆ ಮಾತ್ರ ಮಕ್ಕಳು ಶೂಟಿಂಗ್ನಲ್ಲಿ ಇರಬೇಕು. 5 ಗಂಟೆಗೂ ಹೆಚ್ಚು ಕಾಲ ಶೂಟಿಂಗ್ನಲ್ಲಿ ಇರುವಂತಿಲ್ಲ. ಶಿಕ್ಷಣಕ್ಕೂ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು. ಸುತ್ತೋಲೆಯನ್ನ ರಾಜ್ಯ ಕಾರ್ಮಿಕ ಇಲಾಖೆ ಈಗ ಹೊರಡಿಸಿದೆ. ಯಾಕಾಗಿ ಈ ಹಿಂದೆ ಇರಲಿಲ್ವಾ? 1986ರಲ್ಲಿ ಚೈಲ್ಡ್ ಲೇಬರ್ ಆಕ್ಟ್ ಅನ್ನ ಭಾರತ ಸರ್ಕಾರ ಲಾಗು ಮಾಡುತ್ತೆ. ಆ ಚೈಲ್ಡ್ ಲೇಬರ್ ಆಕ್ಟ್ ಅಂದರೆ ಬಾಲ ಕಾರ್ಮಿಕರ ನಿಷೇಧದ ಆಕ್ಟ್, ಅದು ಕಾನೂನದು. ಆ ಕಾನೂನಿನ ಅನ್ವಯ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಕಾರ್ಮಿಕರಾಗಿ ಲಾಭಕ್ಕಾಗಿ, ಹಣಕ್ಕಾಗಿ, ಸಂಬಳಕ್ಕಾಗಿ ದುಡಿಯುವ ಹಾಗಿಲ್ಲ. ಆದರೆ ಇಲ್ಲಿ ಮಕ್ಕಳನ್ನ ಯಾವತ್ತೂ ಕೂಡ ಈ ಧಾರಾವಾಹಿಗಳಲ್ಲಿ ನಟನೆ ಮಾಡುವಂಥವ್ರು, ಸಿನಿಮಾಗಳಲ್ಲಿ ನಟನೆ ಮಾಡುವಂಥವ್ರು ಅವರನ್ನ ಕಾರ್ಮಿಕರು ಅಂತ ಪರಿಗಣಿಸಲಾಗ್ತಿರಲಿಲ್ಲ, ಕಲಾವಿದರು ಅಂತ ಪರಿಗಣಿಸಲಾಗ್ತಾ ಇತ್ತು. ಆದರೂ ಒಂದು ವಿಧದಲ್ಲಿ ಅದು ಕಾರ್ಮಿಕತನವೇ, ಕೆಲಸವೇ. ಹಾಗಾಗಿ 14 ವರ್ಷಕ್ಕಿಂತ ಒಳಗಿನ ಮಕ್ಕಳನ್ನು ನೀವು ಬೇಕಾಬಿಟ್ಟಿಯಾಗಿ ರಾತ್ರೋರಾತ್ರಿ ನಾನು ಶೂಟಿಂಗ್ ಮಾಡ್ತೀನಿ ಅಥವಾ ಇಡೀ ದಿನ ಶೂಟಿಂಗ್ ಮಾಡ್ತೀನಿ, ವಾರಗಟ್ಟಲೆ ಶೂಟಿಂಗ್ ಮಾಡ್ತೀನಿ, ನಿಮ್ಮ ಲಾಭಕ್ಕೋಸ್ಕರ ಅವರನ್ನು ಕಾರ್ಮಿಕರಾಗಿ ದುಡಿಸಿಕೊಳ್ಳುವಂತಿಲ್ಲ. ದುಡಿಸಿಕೊಳ್ಳಬಹುದು, ಅದಕ್ಕೆ ಒಂದಷ್ಟು ಕಂಡೀಷನ್ಸ್ಗಳನ್ನು ಹಾಕಿದ್ದಾರೆ. ಜಿಲ್ಲಾಧಿಕಾರಿಗಳಲ್ಲಿ ಪರ್ಮಿಷನ್ ಅನ್ನು ಪಡಿಬೇಕು. ಯಾರು ಪಡಿಬೇಕು? ಯಾವುದಾದ್ರೂ ಧಾರಾವಾಹಿ ಮಾಡ್ತಾ ಇದ್ರೆ, ಸಿನಿಮಾ ಮಾಡ್ತಾ ಇದ್ರೆ ಅದರ ಆಯೋಜಕರು ಅಥವಾ ನಿರ್ಮಾಪಕರು ಪಡಿಬೇಕು. ಒಂದಷ್ಟು ನಿಯಮಗಳನ್ನು ಹೇಳಿದ್ದಾರೆ. ಕೀರ್ತಿ ಇದ್ರ ಬಗ್ಗೆ ಮಾತಾಡ್ತಾರೆ. ಕೀರ್ತಿ, ಈ ಹಿಂದೆ ಈ ಥರದ ನಿಯಮ ಎಲ್ಲೂ ಇರಲಿಲ್ಲ. ಬಾಲಕಾರ್ಮಿಕರ ನಿಷೇಧ ಕಾಯ್ದೆ ಅಂತ ಇತ್ತು ಬಿಟ್ಟರೆ ಮಕ್ಕಳು ನಟನೆ ಮಾಡೋದಕ್ಕೆ ಪ್ರೊಹಿಬಿಷನ್ ಇದೆ ಅಥವಾ ಇಂತಿಂಥದ್ದೇ ಒಂದಷ್ಟು ನಿಯಮಗಳಿದೆ ಅಂತ ಇರಲಿಲ್ಲ. ಆದರೆ ಈಗ ಹೊಸ ನಿಯಮಗಳನ್ನು ಸುತ್ತೋಲೆ ಮೂಲಕ ರಾಜ್ಯ ಸರ್ಕಾರ ಹೊರಡಿಸಿದೆ. ಏನೆಲ್ಲ ಇದೆ ಅಂತ ಈ ನಿಯಮಗಳು, ಈ ಹಿಂದೆ ಇಲ್ಲದೇ ಇರುವಂಥ ನಿಯಮಗಳು? ವಾಸುದೇವ, ಸಿನಿಮಾ ರಂಗ ಅಥವಾ ರಿಯಾಲಿಟಿ ಶೋ ಇರ್ಬೋದು ಅಥವಾ ಕಿರುತೆರೆ ಧಾರಾವಾಹಿಗಳಲ್ಲಿ ಇತ್ತೀಚೆಗೆ ಹೆಚ್ಚಿನ ಮಕ್ಕಳನ್ನ ಅಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಅಂದ್ರೆ ಬಾಲನಟ ನಟಿಯರನ್ನ ಬಳಸ್ಕೊಳ್ಳುವಂಥದ್ದು. ಆದರೆ ಈ ಮುಂಚೆ ಬಾಲನಟ ನಟಿಯರನ್ನ 14 ವರ್ಷದ ಒಳಗಿನ ವಯಸ್ಸಿನಲ್ಲಿ ಯಾರ್ಯಾರು ಇರ್ತಾರೆ ಅವ್ರನ್ನ ಬಳಸ್ಕೋಬಾರ್ದು ಅನ್ನುವಂಥದ್ದು ಎಲ್ಲೂ ಇರಲಿಲ್ಲ. ಆದರೆ ಈಗ ಹೊಸ ಒಂದು ಜಾರಿಗೆಯನ್ನ ತರಲಾಗಿದೆ. ಹೊಸ ನಿಯಮಗಳನ್ನ ಈಗ ತಗೊಂಡ್ಬಂದಿದ್ದಾರೆ. ಅಂದ್ರೆ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಅವರು ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು, ಜೊತೆಗೆ ಅವ್ರಿಗೆ ಸ್ಟ್ರೆಸ್ ಫೀಲ್ ಆಗಬಾರ್ದು, ಮತ್ತೆ ಎಲ್ಲಿ ಪ್ಯಾಷನ್ ಅನ್ಕೊಂಡು ತಮ್ಮ ಓದೋದಕ್ಕೆ ಎಲ್ಲಿ ಅವರ ಒಂದು ಹವ್ಯಾಸವನ್ನ ಅಲ್ಲಿ ಬಿಟ್ಟು ಬಿಡ್ತಾರೆ, ಈ ಕಡೆ ಆಕ್ಟಿಂಗ್ ಕಡೆನೆ ಗಮನ ಕೊಟ್ಟು ಅವರ ಜೀವನವನ್ನ ಎಲ್ಲಿ ಅಲ್ಲಿ ವೃತ್ತಿಯನ್ನ ಮುಂದೆ ತಗೊಂಡ್ಬರೋದ್ರಲ್ಲಿ ಅವರು ನಿಲ್ಲಿಸ್ತಾರೆ ಅಥವಾ ಅದರಲ್ಲಿ ಎಲ್ಲಿ ಕಡೆಗಣಿಸ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೊಸ ಜಾರಿಗೆಯನ್ನ ಬಾಲಕಾರ್ಮಿಕರ ಇಲಾಖೆ ತಗೊಂಡು ಬಂದಿದೆ. ಇದರಲ್ಲಿ ಹಲವಾರು ಸಿನಿಮಾಗಳನ್ನು ನಾವು ಈಗ ನೋಡಬಹುದು. ಸಾಕಷ್ಟು ಸಾವಿರಾರು ಸಿನಿಮಾಗಳು ಮಕ್ಕಳ ಮೇಲೆನೆ ಇಟ್ಕೊಂಡು ಬಂದಿದೆ. 2019ರಲ್ಲಿ ಗಿರ್ಮಿಟ್ ಸಿನಿಮಾ ರಿಲೀಸ್ ಆಗಿತ್ತು. ಈ ಒಂದು ಗಿರ್ಮಿಟ್ ಸಿನಿಮಾದಲ್ಲಿ ಪೂರ್ತಿಯಾಗಿ ನಾವು ನೋಡೋದಾದ್ರೆ ಬಾಲ ಕಲಾವಿದರಲ್ಲಿ ಕೆಲಸವನ್ನ ಮಾಡಿದ್ರು. ಆದ್ರೆ ಇನ್ನು ಮುಂದೆ ಬಾಲ ಕಲಾವಿದರನ್ನ ಸಿನಿಮಾದಲ್ಲಿ ತಗೊಳ್ಳೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಪೋಷಕರ ಆ ಒಂದು ಪರ್ಮಿಷನ್ ನಾವು ಮುಂಚಿತವಾಗಿ ತಗೊಳ್ಬೇಕಾಗುತ್ತೆ. ಅಂದ್ರೆ ಒಂದು 5 ಗಂಟೆ ಅವಧಿಯಲ್ಲಿ ಅಷ್ಟೇ ಅವರ ಒಂದು ಕೆಲಸವನ್ನು, ಒಂದು ಪಾತ್ರದ ನಿರ್ವಹಣೆ ಏನಿರುತ್ತೆ ಅದನ್ನ ಮಾತ್ರ ಅವರು ನಿರ್ವಹಿಸಬೇಕು. ಅಂದ್ರೆ 3 ಗಂಟೆಗಳ ಕಾಲ ಏನಾದ್ರೂ ಅದಾದ್ಮೇಲೆ ಮತ್ತೆ ಅವರ ಪಾತ್ರ ನಿರ್ವಹಣೆ ಕಂಟಿನ್ಯೂಸ್ ಇದ್ರೆ ರೆಸ್ಟ್ ಕೊಡಬೇಕು. ರೆಸ್ಟ್ ಆದ್ಮೇಲೆ 5 ಗಂಟೆಗೆ ಅವರು ಕಂಟಿನ್ಯೂ ಮಾಡ್ಬೋದು. ಜೊತೆಗೆ ಇದು 1 ತಿಂಗಳಲ್ಲಿ ಅವ್ರು ಏನಾದ್ರು
ಏನಾದರೂ ಇವತ್ತಿಂದ ಶೂಟಿಂಗ್ ಶುರು ಮಾಡ್ತೀನಿ ಅಂತ ಹೇಳಿದ್ರೆ 27 ದಿನದ ಒಳಗಷ್ಟೇ ಅವರು ಶೂಟಿಂಗ್ನ ಮಕ್ಕಳಿಗೆ ಏನು ಒಂದು ಶೆಡ್ಯೂಲ್ ಕೊಟ್ಟಿರ್ತಾರೆ, ಅವ್ರು ಡೇಟ್ಸ್ ಕೊಟ್ಟಿರ್ತಾರೆ, ಅಷ್ಟು ಮುಗಿಸ್ಬೇಕು. 27 ದಿನ ಆದಮೇಲೆ ಅವ್ರು ಏನಾದರೂ ಶೂಟಿಂಗ್ನ ಮುಂದುವರಿಸ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಪೋಷಕರ ಪರ್ಮಿಷನ್ ಜೊತೆಗೆ ಕೆಲವೊಂದು ದಂಡಗಳನ್ನ ಅವ್ರು ಕಟ್ಟಬೇಕಾಗುತ್ತೆ. ಅಂದ್ರೆ ಈಗ ಅಕಸ್ಮಾತ್ ಅವರು ಚಿತ್ರತಂಡ ಏನಾದರೂ ಮಕ್ಕಳ ವಿರುದ್ಧವಾಗಿ ಏನಾದರೂ ನಡ್ಕೊಳ್ತು, ಅವರ ಶಿಕ್ಷಣ ಒಂದು ಇರುತ್ತೆ, ಎಕ್ಸಾಮ್ಸ್ ಅನ್ನುವಂಥದ್ದು ಹತ್ರ ಬರ್ತಿರುತ್ತೆ, ಆದ್ರೂ ಇಲ್ಲ ಡೇಟ್ಸ್ ನೀವು ತಗೊಂಡ್ಬಿಟ್ಟಿದ್ದೀರಾ, ಕೊಡ್ಲೇಬೇಕು, ಈ ರೀತಿ ಒಂದು ಪೇಮೆಂಟ್ ಮಾಡ್ಬಿಟ್ಟಿದೀವಿ, ನೀವು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಲೇಬೇಕು ಅನ್ನೋಂಥ ಒಂದು ಒತ್ತಡವನ್ನ ಏನಾದರೂ ಹಾಕಿದ್ರೆ ಅವರು 6 ತಿಂಗಳಿಂದ ಹಿಡಿದು 2 ವರ್ಷದವರೆಗೂ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾರೆ. ಜೊತೆಗೆ 20,000ದಿಂದ 50,000ದವರೆಗೂ ದಂಡವನ್ನ ಹಾಕುವಂತ ಒಂದು ಸಂದರ್ಭ ಸಹ ಅಲ್ಲಿ ಬರಬಹುದು. ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಪ್ಲಾನ್ಸ್ ನ ತಗೊಂಡು ಬರ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಈಗಾಗಲೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಅವರ ಗಮನಕ್ಕೂ ಈ ಒಂದು ವಿಷಯಗಳು ನಿಯಮಗಳನ್ನ ತರಲಾಗಿದೆ ಅಂತ ಹೇಳ್ಬೋದು. ಕಾರ್ಮಿಕರಿಗೆ ಕೀರ್ತಿ ಈಗಾಗಲೇ ಬಹಳಷ್ಟು ನಿಯಮಗಳಿದಾವೆ. ನಾರ್ಮಲ್ ಕಾರ್ಮಿಕರಿಗೆ, ಬಾಲ ಕಾರ್ಮಿಕರು ಅಂತಲ್ಲ, ಬೇರೆ ಕಾರ್ಮಿಕರಿಗೂ ಬಹಳಷ್ಟು ನಿಯಮಗಳಿದಾವೆ, ಪ್ರೊಟೆಕ್ಷನ್ ಇದೆ. ಆದರೆ ಆ ಕಾರ್ಮಿಕರ ನಿಯಮಗಳನ್ನ ಪರಿಪಾಲನೆ ಮಾಡಲಾಗ್ತಾ ಇದೆಯಾ ನೋಡುವಂಥ ಏಜೆನ್ಸಿ ಯಾವುದೂ ಇಲ್ಲ, ನೋಡುವಂಥವ್ರು ಯಾರೂ ಇಲ್ಲ. ಈಗ ಬಾಲ ಕಾರ್ಮಿಕರಿಗೆ, ಅದರಲ್ಲೂ ಕಲಾವಿದರಿಗೆ ಅಂತ ಹೇಳಿ ಒಂದಷ್ಟು ನಿಯಮಗಳನ್ನು ತರ್ತಾ ಇದ್ದಾರೆ. ಫೈನ್, ಏನು ಸಮಸ್ಯೆ ಇಲ್ಲ. ಆದರೆ ಇದನ್ನು ನೋಡುವಂಥವ್ರು ಯಾರು, ಮೇಲ್ವಿಚಾರಣೆ ಮಾಡುವಂಥವ್ರು ಯಾರು, ಇದು ಲಾಗೂ ಆಗ್ತಾ ಇದೆಯಾ ಅಥವಾ ಪ್ರತಿಯೊಂದು ಧಾರಾವಾಹಿಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಈ ನಿಯಮಗಳನ್ನು, ಈ ಕಾನೂನುಗಳನ್ನು ಪಾಲಿಸ್ತಾ ಇದ್ದಾರಾ, ಇದು ನೋಡುವಂಥ ಅಥಾರಿಟಿ ಯಾವುದಾದ್ರೂ ಬೇಕಲ್ವಾ? ಇದ್ರ ಬಗ್ಗೆ ಏನಾದರೂ ಸುತ್ತೋಲೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದಾರಾ? ಖಂಡಿತವಾಗ್ಲೂ ಇಷ್ಟು ದಿನಗಳ ಕಾಲ ಅಂದ್ರೆ ಇಷ್ಟು ವರ್ಷ ಏನಿತ್ತು ಅದು ಒಂದು ಬೇರೆ ರೀತಿಯಾಗಿತ್ತು. ಯಾವುದೇ ರೀತಿಯ ಒಂದು ನಿಯಮಗಳನ್ನ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆಕ್ಟಿಂಗ್ ಅನ್ನೋವಂಥದ್ದು ಒಂದು ಪ್ಯಾಷನ್ ಅಂತ ಎಲ್ಲರೂ ಅನ್ಕೊಂಡಿದ್ರು. ಅದು ಕಾರ್ಮಿಕಕ್ಕೆ ಅದು ಬರುತ್ತೆ ಅನ್ನೋವಂಥದ್ದು ಒಂದು ಯಾವುದೇ ಚೌಕಟ್ಟು ಇಲ್ಲದೆ ಮಕ್ಕಳನ್ನ ಬಳಸ್ಕೊಡುವಂಥ ಒಂದಿತ್ತು. ಅಂದ್ರೆ ಈಗ ಹುಟ್ಟಿದ ಮಗನೂ ಸಹ ಸಿನಿಮಾದಲ್ಲಿ ಬಳಸ್ಕೊಡುವಂಥದ್ದು ಒಂದು ಕೆಲಸವನ್ನ ಎಲ್ಲ ಆಗ್ತಿತ್ತು. ಆದ್ರೆ ಈಗ ಕಟ್ಟುನಿಟ್ಟಾಗಿ ಇದನ್ನ ಈಗ ಪಾಲಿಸಲೇಬೇಕು ಅನ್ನುವಂಥದ್ದು ಕೆಲವೊಂದು ದೃಷ್ಟಿನಲ್ಲಿ ಮಾಡಲಾಗ್ತಿದೆ. ಅಂದ್ರೆ ಈಗ ಮಕ್ಕಳದು ಎಕ್ಸಾಮ್ಸ್ ಹತ್ರ ಬರ್ತಿರುತ್ತೆ, ಪೇರೆಂಟ್ಸ್ ಹೋಗ್ಬಿಟ್ಟು ಡೈರೆಕ್ಟರ್ ಅಥವಾ ಪ್ರೊಡ್ಯೂಸರ್ ಅಲ್ಲಿ ಕೇಳ್ಕೊತಾರೆ, ಇಲ್ಲ ಮಕ್ಕಳದ ಹತ್ರ ಬರ್ತಿದೆ ಎಕ್ಸಾಮ್ಸ್, ಹಾಗಾಗಿ ನಾವು ಮಕ್ಕಳನ್ನ ಈ ಕಡೆ ಗಮನಕ್ಕೆ ತಗೊಂಡ್ ಬರ್ಬೇಕಾಗುತ್ತೆ ಅಂತ ಹೇಳಿದಾಗ ಕೆಲವೊಂದು ಬಾರಿ ಚಿತ್ರತಂಡದವರು ಅದಕ್ಕೆ ಸಾಥ್ ಕೊಡದೇ ಇರ್ಬೋದು. ಆಗ ಪೇರೆಂಟ್ಸ್ ಹೋಗ್ಬಿಟ್ಟು ಇದನ್ನ ವಾಣಿಜ್ಯ ಮಂಡಳಿಗೆ ಇರ್ಬೋದು ಅಥವಾ ಮೇಲಧಿಕಾರಿಗಳಿಗೆ ಇಲ್ಲಿ ಹೋಗಿ ಹೇಳ್ಕೊಂಡಾಗ ಈ ರೀತಿ ಒಂದು ನಿಯಮವನ್ನ ತಗೊಂಡ್ ಬರುವಂತದ್ದು ಆಗಿದೆ ವಾಸುದೇವ್. ಹೀಗಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಹ ಈಗ ಇದನ್ನ ಗಮನಕ್ಕೆ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನ ಬೆಳವಣಿಗೆ ತಗೊಂಡು ಬರಬೇಕು, ಜೊತೆಗೆ ಇದನ್ನು ಒಂದು ಕೂತು ಸುದ್ದಿಗೋಷ್ಠಿಯನ್ನು ಮಾಡಿ ಜೊತೆಗೆ ಯಾವ ರೀತಿ ಮನವರಿಕೆಯನ್ನ ಮಾಡಬೇಕು ಅನ್ನುವಂಥದ್ದು ಸಹ ನಡೀತಾ ಇದೆ. ಅಂದ್ರೆ ಮತ್ತೆ ಈಗ ಚೈಲ್ಡ್ ಆರ್ಟಿಸ್ಟ್ ಯಾರ್ಯಾರು ಆಕ್ಟ್ ಮಾಡ್ತಾರೆ ಸಿನಿಮಾಗಳಲ್ಲಿ ಅವರಿಗೆ ಮುಂಚಿತವಾಗ್ಲೇ ಅಗ್ರಿಮೆಂಟ್ ನ ಮಾಡ್ಕೊಳ್ಳಲಾಗುತ್ತೆ. ಅಂದ್ರೆ 5 ಗಂಟೆ ಸಮಯ ಇರ್ಬೋದು ಅವರ ಕೆಲಸ ಮಾಡುವಂಥದ್ದು, ಜೊತೆಗೆ 27 ದಿನಗಳ ಆದ್ಮೇಲೆ ಅವ್ರನ್ನ ಶೂಟಿಂಗ್ಗೆ ಬಳಸೋದಿಲ್ಲ ಅನ್ನೋಂಥದ್ದು. ಬಳಸೋದ್ರೂ ಯಾವ್ಯಾವ ರೀತಿ ಏನೇನು ಅವರು ಅಗ್ರಿಮೆಂಟ್ ಮಾಡ್ಕೋಬೇಕು, ಜೊತೆಗೆ ರೆಗ್ಯುಲೇಷನ್ಸ್ ಏನಿದೆ ಅದು ಅಂತದ್ದು ಪ್ರತಿಯೊಂದನ್ನು ಅವರ ಪಾಲಿಸಬೇಕು ಅನ್ನೋಂಥದ್ದು ವಾಸ್ತವ. ಓಕೆ, ಥ್ಯಾಂಕ್ ಯು ಕೀರ್ತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.